ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಹಳ್ಳಿ ರೈತ ಅಂಬರೀಶ್ ಅಂತೇಳಿ. ಸರ್, ಈಗ ನಿಮ್ಮ ಒಂದು ಕಾರ್ಯದ ಬಗ್ಗೆ ನಾನು ಹಿಂದೆ ಕೂಡ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸಿದ್ದೀನಿ. ಧನ್ಯವಾದಗಳು ಸರ್. ಸೊ ನೀವು ಕೂಡ ಅಕಸ್ಮಾತ್ ಹೊಸದಾಗಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಏನಾರು ಇದ್ರೆ ಅವ್ರು ತಿಳ್ಕೊಳ್ಳಿ. ನೀವೇನ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ? ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧವರಿಗೆ ನಮಸ್ಕರಿಸ್ತಾ, ನನ್ನ ಹೆಸರು ಹಳ್ಳಿ ರೈತ ಅಂಬರೀಶ್ ಅಂತೇಳಿ. ಕೆಲ 3 ವರ್ಷಗಳಿಂದ ಸತತವಾಗಿ ಹುಲ್ಲನ್ನು ನಾವು ಕೊಡ್ಕೊಂಡು ಬರ್ತಾ ಇದೀವಿ. ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಷ್ಟೇ. ಯಾಕಂದ್ರೆ ನಾವು ದೂರದಿಂದ ಬರ್ತಕ್ಕಂಥ ರೈತರಿಗೆ ಸೊ ಮೂಲಭೂತ ಸೌಕರ್ಯಗಳು, ಈ ಘಾಟಿ ಜಾತ್ರೆ ಅಂದ್ರೆ ಅಂಬರೀಶ್ ಅವರು ಅಂತ ಜ್ಞಾಪನ ಬರುತ್ತೆ ಇಡೀ ರಾಜ್ಯದ ರೈತ ಬಂಧವರಿಗೆ. ಯಾಕಂದ್ರೆ ಈ ಒಂದು ನಾವು ಉಚಿತವಾಗಿ ಹುಲ್ಲು ಕೊಡೋದಾಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಒಬ್ಬ ರೈತರು ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬರ್ತಕ್ಕಂಥ ರೈತರಿಗೆ ಏನ್ ನೀಡ್ಸ್ ಕೊಟ್ರೆ ನಮ್ಮ ಜಾತ್ರೆ ಚೆನ್ನಾಗಾಗುತ್ತೆ, ನಮ್ಮ ಜಾತ್ರೆ ಬೇರೆ ಜಾತ್ರೆಗಳಲ್ಲಿ ನಮ್ಮ ಜಾತ್ರೆ ಬಗ್ಗೆ ಮಾತಾಡ್ಕೊಂತಾರೆ. ಅದ್ರ ಜೊತೆಗೆ ನಮ್ಮ ರೈತರಿಗೆ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರ್ತಕ್ಕಂಥದ್ದು ಅಂತೇಳಿ ನಾನು ಅನೇಕ ಮಾಧ್ಯಮಗಳಲ್ಲಿ ತಮಗೆ ಹೇಳ್ತಾ ಇರ್ತೀನಿ. ಸೊ ಯಾಕೆಂದ್ರೆ ಒಬ್ಬ ರೈತ ವರ್ಷ ಎಲ್ಲ ಹುಲ್ಲು ಎತ್ತುಗಳನ್ನ ಕಟ್ಕೊಂಡು ಸಾಕೋ ಬಂದಿರ್ತಾನೆ. ವರ್ಷದ ಜಾತ್ರೆ ಒಂದು ಬಂದಾಗ ಖುಷಿಯಾಗಿ ಇರ್ತಾನೆ. ಯಾಕೆಂದ್ರೆ ಅದರಿಂದ ಒಂದು 10,000ನೋ 20,000ನೋ ಲಾಭ ಬರ್ಬೋದು ಅಂತೇಳಿ ಬರ್ತಕ್ಕಂಥ ರೈತರು ಏನ್ ಮಾಡ್ತಾರೆ, 1 ದಿನಕ್ಕೆ ಹುಲ್ ತಂದಿರ್ತಾರೆ, 2 ದಿನಕ್ಕೆ ತಂದಿರ್ತಾರೆ, ಖಾಲಿ ಆಗಿರ್ತಾರೆ. ನಾ ಕೊಡೋ ಹುಲ್ನ ಒಂದು ದಿವಸಕ್ಕಾದ್ರೂ ಒಂದು ಹೊತ್ತಕ್ಕಾದ್ರೂ ಆಗ್ಲಿ ಅನ್ನೋದೇ ನನ್ನ ಆಸೆ. ಸೊ ಆ ದೃಷ್ಟಿಯಿಂದ ನಾವು ಈ ಒಂದು ಕೆಲಸ ಕಾರ್ಯಗಳನ್ನ ಸುಮಾರು ವರ್ಷಗಳಿಂದ ಮಾಡ್ಕೊ ಬರ್ತಾ ಇದೀವಿ. ಈಗ ರೈತರ ರೆಸ್ಪಾನ್ಸ್ ಯಾವ ತರ ಇದೆ ಸರ್? ಸರ್, ರೈತರು ಈ ಸರಿ ವ್ಯಾಪಾರಸ್ಥರು ಅಷ್ಟೇ ಜಾಸ್ತಿ ಬಂದಿದ್ದಾರೆ. ವ್ಯಾಪಾರಸ್ಥರು ಯಾಕೆ ಅವ್ರಿಗೂ ಕೂಡ ನಾವು ಹೇಳ್ತಕ್ಕಂಥದ್ದು ಇಷ್ಟ, ಅವ್ರಿಗೂ ಕೂಡ ಮೂಲಭೂತ ಸೌಕರ್ಯಗಳು ನೋಡ್ಕೊಂಡ್ರೆ ಕೂಡ ನಮ್ಮ ಕೊಪ್ಪಳ, ಧಾರವಾಡ, ಆಮೇಲೆ ಹಾವೇರಿ ಈ ಕಡೆ ಎಲ್ಲ ರೈತ ಬಂದವರು ಬಂದು ಇಲ್ಲಿಂದ ತಗೊಳ್ಳುವಂತ ಒಂದು ಸಂಸ್ಕೃತಿ ಇದೆ. ಸೊ ಅವ್ರಿಗೂ ಕೂಡ ಅಷ್ಟೇ ಪೆಂಡಲ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಪ್ರಾಧಿಕಾರದವರು ನೋಡ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ರಾಸುಗಳಿಗೆ ಮುಖ್ಯವಾಗಿ ಈಗ ಏನು ಬರ್ತಕ್ಕಂಥ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಪ್ರಾಧಿಕಾರದ ವತಿಯಿಂದ ಉಚಿತವಾದಂಥ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನೀವು ಮತ್ತೆ ನಿಮ್ಮ ಸಂಘಟನೆಯಿಂದ ಬರ್ತಕ್ಕಂಥ ರಾಸುಗಳಿಗೆ ಉಚಿತವಾದಂಥ ಮೇವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸೊ ಜನಗಳಿಗೆ ಪ್ರಾಧಿಕಾರ ಅಂದ್ರೆ ದನಗಳಿಗೆ ನೀವು ಅಂತಾನೆ ಹೇಳ್ಬೋದು ಅಲ್ವಾ? ನೋಡಿ ಸರ್, ಸಂಘಟನೆ ಯಾವುದೇ ಆಗ್ಲಿ ಹನಿ ಸೇರಿದ್ರೆ ನಿಮ್ಮ ಒಂದು ಸಂಘಟನೆ ಹಾಗೂ ನಿಮ್ಮ ಮಿತ್ರರೆಲ್ಲ ಸೇರಿ ಮಾಡ್ತಾ ಇರುವಂತ ಕೆಲಸ ಶ್ಲಾಘನೀಯ ಕೆಲಸ. ಖಂಡಿತ ಸರ್. ಈಗ ಯಾರೇ ಆಗ್ಲಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ಈ ಒಂದು ಕಾರ್ಯಕ್ಕೂ ಅಷ್ಟೇ ಪ್ರತಿ ಒಂದು ನಮ್ಮ ಘಾಟಿ, ಎಸ್ಪೆಷಲಿ ಘಾಟಿ ಜನತೆ, ಹಾಗೆ ನಮ್ಮ ಹೋಬಳಿ ಜನತೆ, ಹಾಗೆ ನಮ್ಮ ತಾಲೂಕಿನ ಜನತೆ, ನಮ್ಮ ಜಿಲ್ಲೆ ಜನತೆ, ಹಾಗೆ ರಾಜ್ಯದ ಜನತೆ ಒಟ್ಟಾರೆ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಪ್ಪಾಳೆ ತಟ್ಟಿದ್ರೆ ಮಾತ್ರ, ಅಂದ್ರೆ ಎರಡು ಕೈ ಏನು ಚಪ್ಪಾಳೆ ತಟ್ಟಿದ್ರೆ ಸೌಂಡ್ ಬರುತ್ತಲ್ಲ, ಆ ಒಂದು ಕಾರ್ಯವನ್ನ ಎಲ್ಲರೂ ಕೂಡ ಮಾಡಿದ್ದಾರೆ. ನಾನು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಚಿರಋಣಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಓಕೆ, ಈಗ ನೀವು ಯಾವ ಹುಲ್ಲು ಕೊಡ್ತಾ ಇದ್ದೀರಾ ಸರ್? ಈಗ ನಾವು ರಾಗಿ ಹುಲ್ಲು, ನಮ್ ಕಡೆ ಕೆಲ ಬೆಳೆಯೋದೆಲ್ಲ ರಾಗಿನೇ. ಸೊ ಆ ದೃಷ್ಟಿಯಿಂದ ರಾಗಿ ಹುಲ್ನ ರೈತರ ಹತ್ರ ಕಮ್ಮಿ ರೇಟ್ ಅಲ್ಲಿ ತಗೊಂಡು ಅದನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಹಸೆ ಹುಲ್ಲು ಕೊಟ್ಟಿದ್ವಿ, ಅದು ಬಂದು ಜೋಳದ್ದು ಕೊಟ್ಟಿದ್ವಿ. ಸೊ ನಾವು ಡೈಲಿ ಇವತ್ತು ಕೂಡ 3-4 ಲೋಡ್ ಕೊಟ್ವಿ, ನಾಳೆನೂ ಕೂಡ ಬರ್ತದೆ. ದಯವಿಟ್ಟು ರೈತರನ್ನ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೀನಿ, ಬೇರೆ ತಾಲೂಕು ಬೇರೆ ಜಿಲ್ಲೆಯವ್ರಿಗೆ ಆದ್ಯತೆ ಕೊಡೋಣ. ಯಾಕಂದ್ರೆ ನಮ್ಮ ಒಂದು ತಾಲೂಕಿನ ಹೆಸರು, ನಮ್ಮ ಜಿಲ್ಲೆಯ ಹೆಸರು ಬೇರೆ ಕಡೆ ಮೈಸೂರು, ಮಂಡ್ಯ ಆ ಭಾಗದ ಎಲ್ಲ ಕಡೆ ನಮ್ಮ ಹರಡ್ಲಿ. ಇಂಥ ಜಾಗಕ್ಕೆ ಹೋದ್ರೆ ಇಂಥದ್ದೆಲ್ಲ ಕೊಡ್ತಾರೆ, ಹೋಗ್ಬೋದು ಅಂತೇಳಿ ಒಂದು ಮಾದರಿ ಆಗ್ಲಿ ಅಂತೇಳಿ ಹೇಳಕ್ ಬಯಸ್ತೇನೆ. ಓಕೆ, ನಾನು ಮತ್ತೆ ರೀಸೆಂಟ್ ಆಗಿ ಹಾಕಿರೋ ವಿಡಿಯೋದಲ್ಲಿ ಒಂದಷ್ಟು ರೈತರುಗಳು ಅಂದ್ರೆ ದಾನಿಗಳು ನಿಮ್ಮ ಫೋನ್ ನಂಬರ್ ಕೇಳ್ತಾ ಇದ್ರು, ತಾವು ಕೂಡ ಒಂದು ಹುಲ್ಲನ್ನ ಕೊಡ್ಲಿಕ್ಕೆ. ಸೊ ಅವ್ರಿಗೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಖಂಡಿತ ಸರ್. ಜಾತ್ರೆ ಸಂಬಂಧಪಟ್ಟಂತೆ, ಈಗ ಜಾತ್ರೆಯಲ್ಲಿ ಏನೇ ಮೂಲಭೂತ ಸೌಕರ್ಯಗಳು ಸಂಬಂಧಪಟ್ಟಂತೆ ನನಗೆ ಕರೆ ಮಾಡಬಹುದು. ಅದ್ರ ಜೊತೆಗೆ ಈಗೇನೋ ದಾನಿಗಳು ಅಂತ ಹೇಳಿದ್ರಲ್ಲ, ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಂತೀನಿ, ಯಾವುದೇ ತರ ರೀತಿ ನಮ್ಗೆ ದುಡ್ಡಂತ ಹಾಕೋಕ್ ಹೋಗ್ಬೇಡಿ. ಯಾಕಂದ್ರೆ ನನಗೆ ಬೇಕಾಗಿರೋದು ಹುಲ್ಲು. ರೈತರು ಬೇಕಾದ್ರೆ ನಂಬರ್ ನಿಮ್ಗೆ ಸಂಪರ್ಕ ಬೇಕಾದ್ರೆ ನಾವು ತಲುಪ್ಸ ಅಂತ ಕೆಲಸ ಮಾಡ್ತೀವಿ, ಆದ್ರೆ ದುಡ್ಡಂತೂ ನಾನು ಕೊಡಕ್ ಹೋಗ್ಬೇಡಿ. ಅವರು ಕಳ್ಸಿ ಅಂತ ಹೇಳಿದ್ರು. ಖಂಡಿತ ಗಾಡಿ ಬೇಕಾದ್ರೆ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಹುಲ್ ಕಳ್ಸಂಗಿದ್ರೆ ನನ್ನ ನಂಬರ್ ತಗೊಳ್ಳಿ, 7259429132 ಅಂತ. ಏನೇ 24x7 ಯಾವುದೇ ಟೈಮಲ್ಲಿ ನಾನು ಸೆಕ್ಯೂರಿಟಿ ಸೇವೆನೂ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು? ರಾಜ್ಯ ಜನ ತಿಳಿಸ್ಕೊಳ್ಬೇಕು. ಅದ್ರ ಜೊತೆಗೆ ಈ ಒಂದು ಕೆಲಸಗಳು ನಾನು ಮಾಡ್ಕೊ ಬರ್ತಾ ಇದ್ದೀನಿ. ನೀವು ಕರೆ ಮಾಡಿ, ನಾನು ಸ್ಪಂದಿಸ ಅಂತ ಕೆಲಸ ಮಾಡ್ತೀನಿ. ನೀವು ಹುಲ್ ಕಳ್ಸಂಗಿದ್ರೆ ಹುಲ್ಲು ಕಳಿಸ್ಬೋದು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್.